ನಮಸ್ಕಾರ, ನಾನು ಶಿವಕುಮಾರ್. ಸೊ ಇವತ್ತಿನ ನಮ್ಮ ಕ್ಲಾಸ್ ಎಲ್ ಬಿ ಎ ಕ್ವೆಶನ್ಸ್. ಓಕೆ, ಸೊ ಎಲ್ ಬಿ ಎ ಚಾಪ್ಟರ್ 3 ಪ್ರೀವಿಯಸ್ ಕ್ವೆಶನ್ಸ್ 32ವರೆಗೂ ಮಾಡಿದ್ವಿ. ನಾವು 33rd ಕ್ವೆಶನ್ ನೋಡಿ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಆದೇಶ ವಿಧಾನದಿಂದ ಬಿಡಿಸಿ. ಓಕೆ, ಸಾಲ್ವ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್. ಪ್ರೀವಿಯಸ್ಲಿ ನಾವು ಎಲಿಮಿನೇಷನ್ ಮೆಥಡ್ ನೋಡಿದ್ವಿ. ಸೊ ಇದರಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಎರಡು ಇಕ್ವೇಶನ್ ಇದೆ. ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 14 ಆ್ಯಂಡ್ ಎಕ್ಸ್ ಮೈನಸ್ ವೈ ಈಕ್ವಲ್ ಟು 4. ಇದು ಇಕ್ವೇಶನ್ 1, ಇದು ಇಕ್ವೇಶನ್ 2. ಓಕೆ, ಸಿಂಪ್ಲಿಫೈ ಇಕ್ವೇಶನ್ 2 ತಗೊಳ್ಳೋಣ. ಎಕ್ಸ್ ಮೈನಸ್ ವೈ ಈಕ್ವಲ್ ಟು 4. ಸೊ ಈ ಮೈನಸ್ ವೈ ಈ ಕಡೆ ಬಂದಾಗ ಎಕ್ಸ್ ಈಕ್ವಲ್ ಟು 4 ಪ್ಲಸ್ ವೈ. ಸೊ ನಾವು ಇದನ್ನು ಎಕ್ಸ್ ಬದಲಿ ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಬೋದಾ? ಓಕೆ, ಸೊ ಸಬ್ಸ್ಟಿಟ್ಯೂಟಿಂಗ್ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ಇಕ್ವೇಶನ್ 1. ಯಾಕಂದರೆ ಇಕ್ವೇಶನ್ 2 ಸಿಂಪ್ಲಿಫೈ ಮಾಡಿದ್ವಿ, ಇಕ್ವೇಶನ್ 1ಅಲ್ಲಿ ಅದನ್ನು ವ್ಯಾಲ್ಯೂ ಪುಟ್ ಮಾಡಬೇಕು. ಸೊ ಇಕ್ವೇಶನ್ 1 ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 14. ಸೊ ಎಕ್ಸ್ ವ್ಯಾಲ್ಯೂ ಏನು ಬಂದಿದೆ ನಮಗಿಲ್ಲಿ? ಎಕ್ಸ್ ಈಸ್ ಈಕ್ವಲ್ ಟು 4 ಪ್ಲಸ್ ವೈ ಪ್ಲಸ್ ಇ ವೈ ಈಕ್ವಲ್ ಟು 14. ಸೊ ಈ ಪ್ಲಸ್ 4 ಈ ಕಡೆ ಬಂದಾಗ ಆಮೇಲೆ ಈ ಎರಡು ವೈ, 1 ವೈ ಪ್ಲಸ್ ವೈ 2 ವೈ ಈಕ್ವಲ್ ಟು 14. ಈ ಮೈನಸ್ 4 ಈ ಕಡೆ ತೊಗೊಂಬರ್ತಾ ಇದೀವಿ, ಮೈನಸ್. ಸೊ 2y ಈಕ್ವಲ್ ಟು 14 ಮೈನಸ್ 4 ಇಸ್ 10. y ಈಸ್ ಈಕ್ವಲ್ ಟು 10 ಅಪಾನ್ ಈ 2 ಈ ಕಡೆ ಬರ್ತಾ ಇದೆ, 2 1s 2 5s. ಸೊ y ವ್ಯಾಲ್ಯೂ ಬಂತು, y ಈಕ್ವಲ್ ಟು 5. y ವ್ಯಾಲ್ಯೂ ಬಂತ. ಸೊ ಇದನ್ನು, ಈ ವ್ಯಾಲ್ಯೂನ ನಾವು ಯಾವುದ್ರಲ್ಲಾದರೂ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ನಮ್ಮ ಹತ್ರ ಎರಡು ಇಕ್ವೇಶನ್ ಇದೆ. ಸೊ ಇಕ್ವೇಶನ್ 2 ಅಲ್ಲೇ ಸಬ್ಸ್ಟಿಟ್ಯೂಟ್ ಮಾಡೋಣ. ಸಬ್ಸ್ಟಿಟ್ಯೂಟ್ ವ್ಯಾಲ್ಯೂ ಆಫ್ y in equation 2. Okay, so x minus y equal to 4. y ವ್ಯಾಲ್ಯೂ ಬಂದಿದೆ, x minus 5 equal to 4. ಈ ಮೈನಸ್ 5 ಈ ಕಡೆ ಬಂದಾಗ x equal to 4 plus 5, x equal to 9. ಸೊ ಎರಡು ವ್ಯಾಲ್ಯೂಸ್ ಬಂತು, x equal to 9 ಮತ್ತು y ಈಕ್ವಲ್ ಟು 5. ಕ್ಲಿಯರ್? ಸಿಂಪಲ್ ಇದೆ ಸಬ್ಸ್ಟಿಟ್ಯೂಷನ್ ಮೆಥಡ್. ಸೊ ನೆಕ್ಸ್ಟ್ ಕ್ವೆಶನ್. ಸೊ 34th ಕ್ವೆಶನ್. ಸಾಲ್ವ್ ದ ಗಿವನ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್. ಓಕೆ, ಸೊ ಸಬ್ಸ್ಟಿಟ್ಯೂಷನ್ ಮೆಥಡ್. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಆದೇಶ ವಿಧಾನದಿಂದ ಬಿಡಿಸಿ. ಸಿಂಪಲ್ ಕ್ವೆಶನ್ ಇದೆ. ಸೊ ಎಕ್ಸ್ ಪ್ಲಸ್ 2y ಈಕ್ವಲ್ ಟು 8. ಎಕ್ಸ್ ಮೈನಸ್ ವೈ, ಇಲ್ಲಿ ಪ್ಲಸ್ 1 ಇದೆ, ಈ ಪ್ಲಸ್ 1 ಈ ಕಡೆ ಬಂದಾಗ ಮೈನಸ್. ಕ್ಲಿಯರ್? ಸೊ ಇದು ಫಸ್ಟ್ ಇಕ್ವೇಶನ್, ಇದು ಸೆಕೆಂಡ್ ಇಕ್ವೇಶನ್. ಸೊ ಸಿಂಪ್ಲಿಫೈ ಇಕ್ವೇಶನ್ 2. ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಮೈನಸ್. ಸೊ ಇಲ್ಲಿ ಪ್ಲಸ್ 1 ಕೊಟ್ಟಿದ್ದಾರೆ, ಈ ಡೌಟ್ ಬೇಡ, ನಾ ಅದಕ್ಕೆ ಪೈಲಾನೇ ಹೇಳಿದ್ದೀನಿ. ಎಕ್ಸ್ ಮೈನಸ್ ವೈ ಪ್ಲಸ್ 1 ಈಕ್ವಲ್ ಟು 0. ಈ ಪ್ಲಸ್ 1 ಈ ಕಡೆ ತೊಗೊಂಬರ್ತಾ ಇದ್ವಿ, ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಮೈನಸ್. ಸೊ ಈ ಮೈನಸ್ ವೈನ ಈ ಕಡೆ ತೊಗೊಂಡು ಹೋಗ್ತಾ ಇದ್ವಿ, ಎಕ್ಸ್ ಈಕ್ವಲ್ ಟು ಮೈನಸ್ 1 ಪ್ಲಸ್ 5. ಕ್ಲಿಯರ್? ಸೊ ಸಬ್ಸ್ಟಿಟ್ಯೂಟ್ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ಇಕ್ವೇಶನ್ 1. ಇಕ್ವೇಶನ್ 2 ಸಿಂಪ್ಲಿಫೈ ಮಾಡಿದ್ವಿ, ಇಕ್ವೇಶನ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ವಿ. ಓಕೆ, ಸೊ
x in value x plus 2y equal to 8. X value is minus 1 plus y plus e2y equal to 8. ಸೊ ನೀವು ಇಲ್ಲಿಂದ y ತಗೊಂಡ್ರಿ, ಇದನ್ನು ಬರ್ಕೋಬೇಕೋ ಬೇಡ ಆ ಡೌಟ್ ಬೇಡ, ಇದನ್ನು ಬರೀಲೇಬೇಕು. ಯಾಕಂದರೆ ನಾವು ಬರೀ ಇದನ್ನಷ್ಟೇ ರಿಪ್ಲೇಸ್ ಮಾಡ್ತಾ ಇದ್ದೀವಿ, ಇದ್ರ ಬದಲಿ ಇಲ್ಲಿ. ಬಟ್ e2y ಇಲ್ಲಿ ಇರಬೇಕು. ಕ್ಲಿಯರ್? ಸೊ y ಪ್ಲಸ್ 2y ಇಸ್ 3y. ಈ ಮೈನಸ್ 1 ಈ ಕಡೆ ಬಂದಾಗ ಈಕ್ವಲ್ ಟು 8, ಮೈನಸ್ 1 ಇದ್ದಿದ್ದು ಈ ಕಡೆ ಬಂದಾಗ ಪ್ಲಸ್ 1. 3y ಈಕ್ವಲ್ ಟು 8 ಪ್ಲಸ್ 1 9. y is equal to 9 upon 3 ones 3 moors. Y value 3 bantu. Substitute value of y in equation 2 ಅಲ್ಲಿ substitute ಮಾಡೋಣ. So x minus y ಬದಲಿ 3 equal to minus 1. x ಈ ಮೈನಸ್ 3 ಈ ಕಡೆ ಬಂದಾಗ ಮೈನಸ್ 1 ಪ್ಲಸ್, ಕ್ಲಿಯರ್? ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಪ್ಲಸ್ ಇದ್ದಾಗ ವ್ಯಾಲ್ಯೂ ಸಬ್ಸ್ಟ್ರಾಕ್ಟ್ ಆಗುತ್ತೆ, ಗ್ರೇಟರ್ ನಂಬರ್ ಸಿಂಬಲ್ ಪ್ಲಸ್. ಸೊ ಎಕ್ಸ್ ಈಕ್ವಲ್ ಟು 2, ವೈ ಈಕ್ವಲ್ ಟು 3. ಕ್ಲಿಯರ್? ಇದೇ ನಮ್ಮ ಆನ್ಸರ್. Next question. Okay. Elimination method. Solve the given pair of linear equation by elimination method. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ. ವರ್ಜಿಸುವ ವಿಧಾನ 2x plus y equal to 8. 3x minus y equal to 6. ಕೆಲವೊಂದು ಸ್ಟೂಡೆಂಟ್ಸ್ ನೋಡಿದ್ದೀನಿ, ನೀವು ಏನೇ ಇದ್ರೂ ಎಲ್ಲದಕ್ಕೂ ಸಿಂಬಲ್ ಚೇಂಜ್ ಮಾಡ್ಕೊತ ಹೋಗ್ತೀರಿ. ಅದು ಬೇಡ. ಏನೇ ಇದ್ರೂ ಇದ್ರದ್ದು ವ್ಯಾಲ್ಯೂಸ್ ಈಕ್ವಲ್ ಮಾಡೋದಕ್ಕೆ ಅಂತೇಳಿ ಎಲ್ಲಿ ಬೇಕೋ ಅಲ್ಲಿ ಮಲ್ಟಿಪ್ಲೈ. ಫಸ್ಟ್ ಕ್ವೆಶ್ಚನ್ ಅಬ್ಸರ್ವ್ ಮಾಡಿ, ಓಕೆನಾ? ಕ್ವೆಶ್ಚನ್ ಅಬ್ಸರ್ವ್ ಮಾಡಿದರೆ ಅರ್ಧ ಪ್ರಾಬ್ಲಮ್ ನಿಮ್ಮದು ಸಾಲ್ವ್ ಆಯಿತು. ನೋಡಿದ ತಕ್ಷಣ ನೀವು ಸಿಂಬಲ್ ಚೇಂಜ್ ಮಾಡೋದು, ವ್ಯಾಲ್ಯೂಸ್ ಮ್ಯಾಚ್ ಮಾಡೋದು ಇಲ್ಲ. ಇಲ್ಲಿ ಆಲ್ರೆಡಿ ವ್ಯಾಲ್ಯೂಸ್ ಮ್ಯಾಚ್ ಆಗಿದೆ, +1 -1, ಹೌದಾ? ಸೊ ನಾವು ಇಲ್ಲಿ ಮತ್ತೆ ಸಿಂಬಲ್ಸ್ ಎಲ್ಲ ಚೇಂಜ್ ಮಾಡಬೇಕು. ಡೈರೆಕ್ಟ್ ವರ್ಕ್ ಮಾಡ್ಬೋದಾ? 2 + 3 5x +1 -1 ಇದು ಕಟ್ ಆಯಿತು 0. 8 + 7 ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದಿಲ್ಲ, ಸಿಂಪಲ್ ಆಗಿ ಫಸ್ಟ್ ನಂಬರ್ನ ನೋಡೋದು ಭಾಳ ಇಂಪಾರ್ಟೆಂಟ್ ಇದೆ. 15 upon ಈ 5 ಈ ಕಡೆ ತೊಗೊಂಬರ್ತಾ ಇದ್ವಿ. 5 1s 5 3s. x equal to substitute value of x in equation ಇದು 1 ಇದು in equation. So 3x minus y equal to 7. So x value ಇದೆ 3 into 3 minus y equal to 7. So e3 9 minus y equal to 7. ಕ್ಲಿಯರ್? ಈ 9 ಈ ಕಡೆ ಹೋದಾಗ ಮೈನಸ್ ವೈ ಈಕ್ವಲ್ ಟು 7 minus 9, ಇದು +9 ಇದೆ, ಈ ಕಡೆ ಬಂದಾಗ ಮೈನಸ್. ಸೊ ಮೈನಸ್ ವೈ 7 minus 9 is -2, ಗ್ರೇಟರ್ ನಂಬರ್ ಸಿಂಬಲ್. ನೆಕ್ಸ್ಟ್ ಈ ಮೈನಸ್ನ ತೆಗಿತು, y is equal to 2. ಸೊ x ವ್ಯಾಲ್ಯೂ ಈಕ್ವಲ್ ಟು 3, y ವ್ಯಾಲ್ಯೂ ಈಕ್ವಲ್ ಟು. ಸಿಂಪಲ್ ಇದೆ, ಪ್ರಾಕ್ಟೀಸಿಂದ ಇನ್ನೂ ಜಲ್ದಿ ಮಾಡ್ಬೋದು. ಥ್ಯಾಂಕ್ ಯು.